ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಯಾವ ವಿಡಿಯೋ ಇವತ್ತು ಯೋಚನೆ ಮಾಡ್ತಾ ಇದ್ದೀರಾ? ಸೆಪ್ಟೆಂಬರ್ 20ನೇ ತಾರೀಕು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನು ಹೇಳಿ, ನನ್ನ ಫಸ್ಟ್ ಗಿವ್ ಅವೇ ಕೊಡ್ತಾ ಇದ್ದೀನಿ. ನನ್ನ ನವರಾತ್ರಿಯ ಎಲ್ಲ ಹಾಡುಗಳನ್ನು ಯಾರು ಕೇಳಿ ನನಗೆ ಕಮೆಂಟ್ ಮಾಡ್ತಾರೆ, ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿದ್ರು ಓಕೆ, ಅಥವಾ ಡಿಸ್ಪ್ಲೇ ಮಾಡಿದ್ದೆ ಅಲ್ಲ ನನ್ನ ವಿಡಿಯೋದಲ್ಲಿ, ಆ ನಂಬರಲ್ಲಿ ವಾಟ್ಸಪ್ ಕಮೆಂಟ್ ಹಾಕಿದ್ರು ಓಕೆ. ಹೇಗಾದರೂ ಕಮೆಂಟ್ ಮಾಡ್ಬೋದು. ಯಾರೆಲ್ಲ ನನ್ನ ಎಲ್ಲ ಹಾಡುಗಳಿಗೆ ಕಮೆಂಟ್ ಮಾಡ್ತೀರಿ ಅವರಿಗೆ ನಾನು ತೋರಿಸಿದ್ದೆ ನಿಮಗೆ ಅಲ್ವಾ, 3 ಸೀರೆಗಳನ್ನು ಕೊಡ್ತೀನಿ ಅಂತ ನಾನು ತೋರಿಸಿದ್ದೆ ಅಲ್ವಾ. ನೋಡಿ, ನವರಾತ್ರಿ 2ನೇ ತಾರೀಕುವರೆಗಿತ್ತಲ್ವಾ, ವಿಜಯದಶಮಿ 2ನೇ ತಾರೀಕಿತ್ತು. ನಾನು ಹೇಳಿದ್ದೆ ನಿಮಗೆ ನಾನು 4-5ನೇ ತಾರೀಕುವರೆಗೆ ಇರುವುದಿಲ್ಲ ಅಂತ. ಈಗ ಬಂದು ನಾನು ನಾಳೆ ಈ ವಿಡಿಯೋ ಹಾಕಬೇಕಲ್ವಾ, ಇವತ್ತೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೆ ಯಾರು ಆ 3 ಜನ ಸೀರೆ ಪಡಿತಾರೆ ಅನ್ನೋದು ಇವತ್ತು ನಾನು ಚೀಟಿ ಎತ್ತಿ ಹೇಳ್ತೀನಿ. ಆದೀತಾ? ವಾಟ್ಸಪ್ ನಂಬರು ಕೊಟ್ಟಿದ್ದೆ, ಆ ನಂಬರಿಗೂ ಹಾಡನ್ನು ಕೇಳಿಬಿಟ್ಟು ಅದರಲ್ಲೂ ಕಮೆಂಟ್ ಮಾಡ್ಬೋದು ಅಂತ ಹೇಳಿದ್ದೆ. ಅದರಲ್ಲೂ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ ಮಾಡಿದವರ ಎಲ್ಲರ ಹೆಸರುಗಳನ್ನು ನಾನು ಈ ಚೀಟಿಯಲ್ಲೇ ಬರೆದು ಇದಕ್ಕೆ ಸೇರಿಸಿದ್ದೀನಿ, ಯಾರನ್ನೂ ಬಿಡಲಿಲ್ಲ. ಆ ನನ್ನ ವಿಡಿಯೋ ಹಾಡಿನ ವಿಡಿಯೋಗಳ ಕೆಳಗೆ ಕಮೆಂಟ್ ಮಾಡಿದವರು ಹಾಗೂ ವಾಟ್ಸ್ಯಾಪಲ್ಲಿ ಕಮೆಂಟ್ ಮಾಡಿದವರು ಎಲ್ಲರ ಹೆಸರುಗಳನ್ನು ನಾನು ಆ ಚೀಟಿಗಳಲ್ಲಿ ಬರೆದಿದ್ದೀನಿ. ಅದರ ಮೊದಲು ನನ್ನ ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ. ಏನು ಗೊತ್ತಾ, ನಾನು ನವರಾತ್ರಿ ಶುರುವಾಗುವ 2 ದಿನ ಮೊದಲು 2 ಹಾಡುಗಳನ್ನು ಕೊಟ್ಟಿದ್ದೆ. 10 ದಿನ ನವರಾತ್ರಿ ಬಂದಿತ್ತು, 10 ದಿನಕ್ಕೂ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದೆ. ಹಾಗೂ ವಿಜಯದಶಮಿಗೆ ಇನ್ನೊಂದು ಹಾಡನ್ನು ಕೊಟ್ಟಿದ್ದೆ. ಕಳೆದ ವರ್ಷನೂ ಎಲ್ಲಾ ನವರಾತ್ರಿಗೂ ಹಾಡುಗಳನ್ನು ಕೊಟ್ಟಿದ್ದೆ. ಅದೇ ತರ ನಾನು ಶೃಂಗೇರಿಯ ಶಾರದಾಂಬೆಯ ಪರಮ ಭಕ್ತೆ. ನಾನು ಶೃಂಗೇರಿ ಶಾರದಾಂಬೆ ಈ ಸರ್ತಿನೂ ನವರಾತ್ರಿ ಶೃಂಗೇರಿ ಹೋಗಿ ಬಂದಾಯ್ತು. ನನಗೆ ಹೋಗ್ಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನೇ ಇರುವುದಿಲ್ಲ. ಹಾಗಾಗಿ ನಾನು ಶೃಂಗೇರಿಗೆ ಹೋಗಿ ಬಂದೆ. ಆ ತಾಯಿಗಾಗಿ ನಾನು 10 ದಿನಕ್ಕೂ 10 ಹಾಡುಗಳನ್ನು ಹಾಗೂ ವಿಜಯದಶಮಿಗೂ ಹಾಡನ್ನು ಕೊಟ್ಟೆ. ಆದ್ರೆ ಕಳೆದ ವರ್ಷ ಜನ ಇಷ್ಟಪಟ್ಟು ನನ್ನ ಹಾಡುಗಳನ್ನು ಕೇಳಿದ್ದಾರೆ. ನನಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಇಷ್ಟು ಕಷ್ಟಪಟ್ಟು ಒಳ್ಳೊಳ್ಳೆ ಹಾಡುಗಳನ್ನು, ಸಾಹಿತ್ಯನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಆದರೂ ಜನರು ಇಂಥದ್ದನ್ನು ನೋಡಲ್ವಲ್ಲ. ನಾನು ಇಷ್ಟಪಟ್ಟವರನ್ನ ನಾನು ತುಂಬ ಖುಷಿಯಿಂದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಎಲ್ಲ 10 ದಿನದ ಹಾಡುಗಳಿಗೂ ವಿಜಯದಶಮಿ ಹಾಡಿಗೂ ಒಂದಷ್ಟು ಜನ ಪ್ರತಿ ಹಾಡುಗಳನ್ನು ನೋಡಿ ಕಮೆಂಟ್ ಮಾಡಿದಿರಿ. ನಾನು ಹೇಳಿದ್ದೆ ಅಲ್ವಾ, ಪ್ರತಿ ಹಾಡುಗಳಿಗೂ ಕಮೆಂಟ್ ಮಾಡಿದವರನ್ನ ಹೆಸರನ್ನೆಲ್ಲ ನಾನು ಚೀಟಿಲಿ ಬರೆದು ನಾನು ಅದರಲ್ಲಿ ಹೆಸರು ಎತ್ತೀನಿ ಅಂತ. ನೋಡಿ ನಾನು ಹೇಗೆ ರೆಡಿ ಮಾಡಿದ್ದೆ ಅಂದರೆ, ನನಗೆ ಬಂದು ಟೈಮೇ ಇಲ್ಲ. ಅದರಲ್ಲಿ ಫ್ರೆಂಡ್ಸ್ ನೋಡಿ, ಡೇ 1 ಆಯ್ತಾ, ಡೇ 2, ಡೇ 3, ಡೇ 4 ನೋಡಿ, ಡೇ 5 ಈ ಥರ ಎಲ್ಲ ನನಗೆ ಕಮೆಂಟ್ ಮಾಡಿದವರ ಹೆಸರುಗಳನ್ನು ಪೂರ್ತಿ ಇದೆ ಇಲ್ಲಿ ಪೇಪರ್ ರಾಶಿ ಎಲ್ಲ ಬರೆದಿಟ್ಕೊಂಡು ನಾನು ಪ್ರತಿಯೊಂದನ್ನು, ಎಷ್ಟು ಶ್ರಮ ಆಗಿದೆ ಇದಕ್ಕೆಲ್ಲ ನನಗೆ. ಯಾರು ನನಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿದಿರಿ ಎಲ್ಲರ ಹೆಸರನ್ನು ಹುಡುಕಿ ಈ ಥರ ನೋಡಿ, ಈ ಥರ ಚೀಟಿ ರೆಡಿ ಮಾಡಿದ್ದೀನಿ. ನೋಡಿ, ಇಷ್ಟೊಂದು ಚೀಟಿ ರೆಡಿ ಮಾಡಿದ್ದೀನಿ. 78-79 ಜನ ನನ್ನ ಎಲ್ಲ ವಿಡಿಯೋಗಳಿಗೂ ಕಮೆಂಟ್ ಮಾಡಿದಿರಿ. ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ನಾನು ನನ್ನ ಸೇವೆ ಮಾಡಿದೆ, ನಿಮಗೆ ಖುಷಿಯಾಗಿದೆ ಅಂದರೆ ಖುಷಿಪಟ್ಟು ನನಗೆ ಅಂತಂಥ ಒಳ್ಳೆಯ ಕಮೆಂಟ್ಗಳನ್ನು ಹಾಕಿದಿರಿ. ನನ್ನ ಮನಸ್ಸಿಗೆ ಒಂದು ಖುಷಿ ಆಯ್ತಂದ್ರೆ ಯಾವುದು, ಕಮೆಂಟ್ಗಳನ್ನು ನೋಡಿ ತುಂಬ ಪ್ರೀತಿಯ ಕಮೆಂಟ್ಗಳು ಬಂದಿದೆ. ಹಾಗೆ ನಾನು ಶೃಂಗೇರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಶೃಂಗೇರಿಲೂ ಅಷ್ಟೇ 4-5 ಜನ ನನ್ನನ್ನು ಗುರುತಿಸಿ ಬಿಟ್ಟು, ನೀವು ನವರಾತ್ರಿ ಈಗ ಒಳ್ಳೊಳ್ಳೆ ಹಾಡುಗಳನ್ನು ಹಾಡ್ತಾ ಇದ್ದೀರಲ್ವಾ ಮೇಡಮ್, ಯೂಟ್ಯೂಬಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ನನಗೆ ಮಾತಾಡಿಸಿದ್ರು. ಅಷ್ಟು ಖುಷಿ ಆಯ್ತು ನನಗೆ. ಅಷ್ಟು ಗುರುತಿಸ್ತಿರಲ್ಲ, ಅಷ್ಟು ಸಾಕು ನನಗೆ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಶುರು ಮಾಡಿರೋದೇ ನನ್ನ ಆಕ್ಟಿವಿಟೀಸು, ನನ್ನ ಅಡಿಗೆ, ನನ್ನ ಎಲ್ಲ ವಿಷಯನ ನಿಮಗೆ ತೋರಿಸ್ಬೇಕು ಅಂತ. ನಾನು ಮುಂಚಿಂದನೂ ಎಲ್ಲದಲ್ಲೂ ಕ್ರಿಯೇಟಿವ್ ಆಗಿ ಇದ್ದವಳೆ ಫ್ರೆಂಡ್ಸ್. ನಾನು ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ತುಂಬಾ ಮುಂದೆ, ಅದು ಇವತ್ತು ನಿನ್ನೆಯಿಂದ ಅಲ್ಲ, ಸಣ್ಣ ಇರುವಾಗಿದ್ದನು. ಹಾಗಾಗಿ ನನಗೆ ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಒಂದು ಅಪಾರ್ಚುನಿಟಿ ಅಲ್ವಾ ಇದು. ಹಾಗಾಗಿ ಮಾಡ್ತಾ ಇದ್ದೀನಿ. ಗಿವ್ ಅವೇ ಮಾಡಬೇಕು, ಅದು ನವರಾತ್ರಿಗೆ ಅದನ್ನ ಸೇರಿಸ್ಕೊಂಡೇ ಮಾಡಬೇಕು. ಯಾಕಂದ್ರೆ ದೇವಿಗೆ ನಾನು ನವರಾತ್ರಿಗೆ ಹೋಗಿ ದೇವಿಗೂ ನಾನು ಸೀರೆ ಒಪ್ಪಿಸಿ ಬರ್ತೇನೆ ಪ್ರತಿ ವರ್ಷ. ಅದರೊಟ್ಟಿಗೆ 3 ಜನ ಅಲ್ವಾ,
ಎಲ್ಲ ಮಹಿಳೆಯರು ಅಲ್ಲ, ನನ್ನ ಕಮೆಂಟ್ ಮಾಡುವವರಲ್ಲಿ ಗಂಡಸರು ಇದ್ದಾರೆ, ಅವ್ರ ಹೆಸರು ಬಂದ್ರೆ ಅವರ ಪತ್ನಿಗೆ ಅವರು ಸೀರೆ ಕೊಟ್ಟು ಬಿಡ್ಬೋದಲ್ವಾ. ಯಾರ ಹೆಸರು ಬರುತ್ತೆ ನನಗೇನು ಗೊತ್ತಿಲ್ಲ. ಇಷ್ಟು ಚೀಟಿ ರೆಡಿ ಮಾಡಿದೀನಿ ನಾನು. ಈಗ ಹಾಗಾಗಿ ನಾನು 3 ಜನರಿಗೆ ಆ ಥರ ಸೀರೆ ಕೊಡೋಣ. ಒಂದು ಏನೋ ನನ್ನ ಮನಸ್ಸಿನ ಖುಷಿ, ಆ ದೇವಿ ರೂಪದಲ್ಲಿ ನಿಮ್ಮನ್ನೆಲ್ಲ ನೋಡುವ ಭಾವನೆ ನನಗೆ. ಅಂದ್ರೆ ನಾನು ನವರಾತ್ರಿ ಹೇಳಿದ್ನಲ್ಲ, ನಾನು ಶಾರದಾಂಬೆಯ ಪರಮ ಭಕ್ತೆ ಅಂತ. ನನ್ನ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಕಳೆದ ವರ್ಷ ಜೂನಲ್ಲಿ ನಾನು ವಿಡಿಯೋ ಶುರು ಮಾಡಿದವಾಗ ನಾನು ಶೃಂಗೇರಿ ಶಾರದಾಂಬೆಯ ವಿಡಿಯೋ ಒಂದು ಮಾಡಿ ಹಾಕಿದ್ದೆ. ಹಾಗೆ ಈ ಸರ್ತಿನೂ ನಾನು ಹೋಗಿ ಬಂದೆ. ಈಗ ಇವತ್ತಿನ ಏನ್ ಹೇಳಿ 3 ಹೆಸರು ಎತ್ತುವಂತಹ ಕೆಲಸ ನಾನು ನಿಮ್ಮ ಎದುರಿಗೆ ಮಾಡ್ತಾ ಇದ್ದೀನಿ. ಯಾರ ಹೆಸರು ಬರುತ್ತೆ ಅವರು ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ, ವಾಟ್ಸ್ಆ್ಯಪ್ ನಂಬರು. ಆ ವಾಟ್ಸ್ಆ್ಯಪ್ ನಂಬರಿಗೆ ನನಗೆ ನಿಮ್ಮ ಅಡ್ರೆಸ್ ಅನ್ನು ಕೊಡಿ. ನಾನು ಇವತ್ತು ಮಂಗಳವಾರ, ನಾಳೆ ಬೆಳಿಗ್ಗೆ ನನ್ನ ಈ ವಿಡಿಯೋ ಬರುತ್ತೆ. ನಾನು ಗುರುವಾರ ಕೊರಿಯರ್ ಮಾಡ್ತೇನೆ. ಆದಿತಾ? ಯಾರ 3 ಜನರ ಹೆಸರು ಬರುತ್ತೆ ಆ 3 ಜನರಿಗೂ ನೀವೆಲ್ಲರೂ ತಾಯಿಯ ಸ್ವರೂಪ ಅಂತ ಭಾವಿಸ್ತಾ ನಾನು ಆ ಸೀರೆನ ಕೊರಿಯರ್ ಮಾಡ್ತೇನೆ. ಯಾರಿಗೆ ಬರುತ್ತೆ ನನಗೂ ಗೊತ್ತಿಲ್ಲ, ನೋಡೋಣ ಈಗ. ಆದಿತಾ? ನಾನು 3 ಚೀಟಿ ಎತ್ತೀನೀಗ. ಫಸ್ಟ್ ಚೀಟಿ ಎತ್ತಾ ಇದ್ದೇನೆ. ಒಂದು ನನ್ನ ಯಜಮಾನರ ಕೈಯಲ್ಲಿ ಎತ್ತಿಸ್ತೇನೆ, ಇನ್ನೆರಡು ನಾನು ಎತ್ತೇನೆ ಅಥವಾ 2 ಅವ್ರ ಕೈಯಲ್ಲಿ ಎತ್ತಿಸ್ತೇನೆ, ಯಾರಾದರೂ ಸರಿ. ಒಂದು ಎತ್ತಿ ಬಿಡ್ತೇನೆ ಈಗ, ಕಣ್ಣು ಮುಚ್ಚಿ ನೋಡಿ. ಇಷ್ಟು ಚೀಟಿ ಇದೆ, ಎಲ್ಲ ವೈಟ್ ಚೀಟಿ ನೋಡಿ. ನಿಮಗೆ ಯಾರ ಹೆಸರು ನನಗೆ ಕಾಣತ್ತಾ? ಏನೂ ಇಲ್ಲ. ಅದರಲ್ಲಿ ಕಣ್ಮುಚ್ಚಿ ಒಂದು ಚೀಟಿ ಎತ್ತದೆ, ನೋಡೋಣ ಯಾರ ಹೆಸರು ಬಂದಿದೆ ಅದು ನೋಡೋಣ ಈಗ. ರೇವತಿ ರಾಚಪುಡಿ ನೋಡಿ ಫ್ರೆಂಡ್ಸ್, ನೋಡಿದ್ರಾ? ರೇವತಿ ರಾಚಪುಡಿ V7K ಇವರಿಗೆ ಒಂದು ಸೀರೆ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ರೇವತಿ, ನಿಮ್ಮ ಅಡ್ರೆಸ್ ಎಲ್ಲ ನನಗೆ ಕಳಿಸಿ, ನಾನು ಕೊರಿಯರ್ ಮಾಡ್ತೇನೆ. ಒಂದು ಸೆಲೆಕ್ಟ್ ಆಯ್ತು. ಆ ಚೀಟಿನ ಬದಿಗಿಟ್ಟೆ. ನೀವು ತೆಗಿತೀರ ಒಂದು ಚೀಟಿ. ನಾನು ಚಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನನ್ನ ಯಜಮಾನರ ಕೈಯಿಂದ ಎತ್ತಿಸ್ತೀನಿ. ನೋಡಿ, ಅವರು ಇನ್ನೊಂದು ಚೀಟಿ ಎತ್ತಿಕೊಟ್ರು. ಇದರಲ್ಲಿ ಯಾರ ಹೆಸರು ಬಂದಿದೆ ನೋಡೋಣ. ಕೃಷ್ಣ ಕುಲಕರ್ಣಿ 3658 ಕೃಷ್ಣ ಕುಲಕರ್ಣಿ 3658 ನೋಡಿದ್ರಾ? ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ ಕುಲಕರ್ಣಿ ಅವರಿಗೂ 2 ಹೆಸರು ಸಿಲೆಕ್ಟ್ ಆಗೋಯ್ತು. ಒಂದು ರೇವತಿ, ಒಂದು ಕೃಷ್ಣ ಕುಲಕರ್ಣಿ. ಈಗ 3ನೇ ಚೀಟಿ ಎತ್ತೇನೆ, ಕೊನೆಯ ಚೀಟಿ ಇದು ನೋಡಿ. 78 79 ಜನರ ಹೆಸರು ಬರೆದು ಹಾಕಿದ್ದೀನಿ ನಾನು. ಅದರಲ್ಲಿ ನೋಡಿ 3ನೇ ಚೀಟಿ ಎತ್ತಿದೆ ನೋಡಿ. ಎಲ್ಲ ಚೀಟಿಗಳು ಈ ಪೇಪರ್ ಕಟ್ ಮಾಡಿ ಎಲ್ಲರ ಹೆಸರು ಬರೆದು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಇದಕ್ಕೆ. ಆದರೆ ನನಗೆ ಖುಷಿ ಇದೆ. ಸುಮಾ ಗೋಕಾಕ್ ನೋಡಿ, ಸುಮಾ ಗೋಕಾಕ್ -S4H ಸುಮಾ ಗೋಕಾಕ್ -S4H. ಈ 3 ಜನರು ಇವತ್ತು ಸೀರೆಯನ್ನ ಪಡೆದಿದ್ದಾರೆ. ಎಲ್ಲ 3 ಜನ ಮಹಿಳೆಯರಿಗೂ ನನ್ನ ಅಭಿನಂದನೆಗಳು. ಒಂದು ಸಣ್ಣ ರೀತಿಯಲ್ಲಿ ಗಿವ್ ಅವೇ ಮಾಡಬೇಕು ಅಂತ ಇತ್ತು ನನಗೆ. ನೋಡಿ, ಇನ್ನು ಇಷ್ಟೊಂದು ಚೀಟಿ ಇದೆ. ಬಟ್ ಏನ್ ಮಾಡ್ಲಿ, ನಾನು ಕೊಡಕ್ಕಾಗೋದು 3 ಜನರಿಗೆ ಮಾತ್ರ ಅಲ್ವಾ. ಇನ್ನೊಂದು ಗಿವ್ ಅವೇ ಮಾಡಿದವಾಗ ಇನ್ನೊಂದಷ್ಟು ಜನರ ಹೆಸರು ಬರ್ಬೋದಲ್ವಾ ಅದರಲ್ಲಿ. ನೋಡಿ ಫ್ರೆಂಡ್ಸ್, ರೇವತಿ, ಕೃಷ್ಣ ಕುಲಕರ್ಣಿ, ಇದು ಕೃಷ್ಣ ಕುಲಕರ್ಣಿ, ಇದು ಸುಮಾ ಗೋಕಾಕ್. ಇವರು 3 ಜನ ಇವತ್ತು ಈ 3 ಸಾರಿನ ಪಡೆದಿದ್ದಾರೆ. ನೀವೆಲ್ಲರೂ ನಿಮ್ಮ ಅಡ್ರೆಸ್ ಅನ್ನ ನನಗೆ, ನಾನು ನನ್ನ ಸ್ಕ್ರೀನ್ ಮೇಲೆ ವಾಟ್ಸ್ಆ್ಯಪ್ ನಂಬರ್ ಹಾಕಿರ್ತೀನಲ್ವಾ, ಅದಕ್ಕೆ ಖಂಡಿತವಾಗಿಯೂ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸಿ. ನಾನು 3 ಜನರಿಗೂ ಸೀರೆನ ನಾಡಿದ್ದೇ ಕೊರಿಯರ್ ಮಾಡ್ತೀನಿ. ಅಂದ್ರೆ ಗುರುವಾರನೇ ಕೊರಿಯರ್ ಮಾಡ್ತೀನಿ. ಎಲ್ಲರಿಗೂ ಕೊಡಬೇಕು ಅನ್ನೋ ಆಸೆ ಇದೆ. ಏನ್ ಮಾಡ್ಲಿ, ಎಲ್ಲರಿಗೂ ಕೊಡಕ್ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ಮುಂದೆ ನನಗೆ ದೇವರು ದಾರಿ ತೋರಿಸಿದ್ರೆ ಇನ್ನೂ ಅಷ್ಟು ಜನರಿಗೆ ನಾನು
ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಗಿವ್ ಅವೇ ಮಾಡಬೇಕು, ಬೇರೆ ಬೇರೆ ರೀತಿಯ ಪ್ಲಾನ್ಸು ಮಾಡ್ಕೊಳ್ತಾ ಇದ್ದೇನೆ. ಕಾಯ್ತಾ ಇರಿ, ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಏನ್ ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 3 ಜನರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ನನ್ನ ಹಾಡಿಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಒಂದು ಮನಸ್ಸಿಗೇನೋ ಖುಷಿ ಸಿಗತ್ತೆ ನನಗೆ. ಯಾವುದೋ ಒಂದರಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗತ್ತೆ. ನಾನು 100 ಕೆಲಸಗಳು ತೊಡಗಿಸ್ಕೊಂಡಿದ್ದೇನೆ, ಇಲ್ಲ ಅಂತ ಹೇಳೋದಿಲ್ಲ. ಅದರ ಮಧ್ಯದಲ್ಲಿ ಸಮಯ ಮಾಡಿಕೊಂಡು ಇದನ್ನು ನಾನು ಮಾಡ್ತಾ ಇರ್ತೇನೆ. ಸಾಧ್ಯ ಆದ್ರೆ ಮಾಡ್ತೇನೆ. 4 ಜನರಿಗೆ ಸಹಾಯ ಏನ್ ಮಾಡಕ್ ಸಾಧ್ಯನೋ ಅದನ್ನ ನನ್ನ ಕೈಯಿಂದ ಆಗುವಷ್ಟು ಮಾಡ್ಕೊಂಡು ಹೋಗ್ತೇನೆ. ಇಷ್ಟನ್ನು ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ಎಲ್ಲ ಹಾಡುಗಳನ್ನು ನೋಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.